So good morning students. So today I am going to start up with the new concept in the same chapter, that is acquisition. So in the previous that you have studied amalgamation. Amalgamation means the two companies, they are going to merge together and they are going to start up the new company. So in the amalgamation, the two companies will be liquidated, in the same place a new company will be formed. But in the acquisition, one company will take over the another company. ಅಂದರೆ ಇಲ್ಲಿ ಅಮಾಲ್ಗಮೇಷನಲ್ಲಿ ಎರಡು ಕಂಪನಿ ಲಿಕ್ವಿಡೇಟ್ ಆಗುತ್ತೆ, ಒಂದು ಹೊಸ ಕಂಪನಿ ಸ್ಟಾರ್ಟ್ ಆಗುತ್ತೆ. ಬಟ್ ಅಕ್ವಿಸಿಷನಲ್ಲಿ ಒಂದೇ ಕಂಪನಿ ಲಿಕ್ವಿಡೇಟ್ ಆಗುತ್ತೆ, ಯಾವುದೇ ಹೊಸ ಕಂಪನಿ ಸ್ಟಾರ್ಟ್ ಆಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಎ ಲಿಮಿಟೆಡ್ ವಿಲ್ ಟೇಕ್ ಓವರ್ ದ ಬಿ ಲಿಮಿಟೆಡ್, ಅಂದರೆ ಎ ಲಿಮಿಟೆಡ್ ವಿಲ್ ಕಂಟಿನ್ಯೂ ದ ಬಿಸ್ನೆಸ್, ಅವರೇ ಕಂಟಿನ್ಯೂ ಮಾಡ್ಕೊತಾರೆ ಬಿಸ್ನೆಸ್ನ. ದಟ್ ವಿ ಕಾಲ್ ಇಟ್ ಆಸ್ ಅನ್ ಅಕ್ವಿಸಿಷನ್, ಅದನ್ನು ಅಕ್ವಿಸಿಷನ್ ಅಂತ ಕರಿತೀವಿ. ಸೊ ಅಮಾಲ್ಗಮೇಷನಲ್ಲಿ ಎ ಆ್ಯಂಡ್ ಬಿ ಲಿಮಿಟೆಡ್ ಅಮಾಲ್ಗಮೇಟೆಡ್ ಆ್ಯಂಡ್ ದ ಸ್ಟಾರ್ಟಪ್ ವಿತ್ ದ ನ್ಯೂ ಕಂಪನಿ ದಟ್ ಇಸ್ ದ ಸಿ ಲಿಮಿಟೆಡ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಲ್ಲಿ ನಿಮಗೆ ಮೆಥಡ್ಸ್ ಎಲ್ಲ ಸೇಮ್ ಇರುತ್ತೆ, ಬಟ್ ಓನ್ಲಿ ದ ಥಿಂಗ್ in the amalgamation that we used to prepare the ledger accounts for the two companies, because the two companies used to get liquidated. But in this we are going to prepare the ledger account only for one company, the company which is going to be liquidated. ಯಾವ ಕಂಪನಿ ಲಿಕ್ವಿಡೇಟ್ ಆಗುತ್ತೋ ಆ ಕಂಪನಿಗೆ ಮಾತ್ರ ನಾವು ಲೆಡ್ಜರ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತೀವಿ. And in the books of purchasing company that we are going to pass the opening entries and balance sheet ನ ಮಾಡ್ತೀವಿ. ಸೊ ನಿಮಗೆ ಇದರಲ್ಲಿ ಒಂದು ಕಂಪನಿ ಬ್ಯಾಲೆನ್ಸ್ ಶೀಟ್ ಅಂದರೆ ಬರೀ ಲಿಕ್ವಿಡೇಟ್ ಆಗ್ತಿರೋ ಕಂಪನಿ ಬ್ಯಾಲೆನ್ಸ್ ಶೀಟು ಕೊಡ್ತಾರೆ. ಇವನ್ ಸಮ್ಟೈಮ್ಸ್ ದೇ ವಿಲ್ ಗಿವ್ ದ ಟೂ ಕಂಪನೀಸ್ ಬ್ಯಾಲೆನ್ಸ್ ಶೀಟ್, ದಟ್ ಇಸ್ ಪರ್ಚೇಸಿಂಗ್ ಕಂಪನಿ ಆ್ಯಂಡ್ ಲಿಕ್ವಿಡೇಟಿಂಗ್ ಕಂಪನಿ. ಪರ್ಚೇಸಿಂಗ್ ಕಂಪನಿದು ಕೊಡ್ತಾರೆ, ಲಿಕ್ವಿಡೇಟಿಂಗ್ ಕಂಪನಿದು ಕೊಡ್ತಾರೆ. ಬೈ ದ ಟೈಮ್ ಯು ಶುಡ್ ಬಿ ವೆರಿ ಕೇರ್ಫುಲ್ ಆಗಿರಬೇಕಾಗುತ್ತೆ. ಬಟ್ ಇಲ್ಲಿ ನಿಮಗೆ ಸದ್ಯಕ್ಕೆ ಇದು ಒಂದೇ ಕಂಪನಿ ಇದೆ. ಸೊ ಆನ್ ದಟ್ ಬೇಸಿಸ್ ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ಇದರಲ್ಲಿ ಯಾವುದು ಪರ್ಚೇಸಿಂಗ್ ಕಂಪನಿ, ಯಾವುದು ಸೆಲ್ಲಿಂಗ್ ಕಂಪನಿ ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ. ದ ಬಿಸ್ನೆಸ್ ಆಫ್ ಬೀಟಾ ಲಿಮಿಟೆಡ್ ಇಸ್ ಪರ್ಚೇಸ್ಡ್ ಬೈ ಆಲ್ಫಾ ಲಿಮಿಟೆಡ್, ಸೊ ದಟ್ಸ್ ವೈ ಆಲ್ಫಾ ಇಸ್ ದ ಪರ್ಚೇಸಿಂಗ್ ಕಂಪನಿ ಆ್ಯಂಡ್ ಬೀಟಾ ಇಸ್ ದ liquidating company, that is the liquidating company. On 1st April 2018, the purchase consideration agreed as follows: a payment in cash ₹90 per every equity shares of Beta Limited. So ಎಷ್ಟು number of shares ಇದೆ, for every share they are paying ₹90, that is 6000 into 90. An exchange of 4 shares of Alpha at ₹75, quoted in the market at ₹140. ಮಾರ್ಕೆಟ್ ಪ್ರೈಸ್ ಎಷ್ಟಿದೆ 140. ಎಷ್ಟು ಶೇರ್ಸ್ ಕೊಡ್ತಿರೋದು ಆಲ್ಫಾ ಲಿಮಿಟೆಡಲ್ಲಿ 4 shares for every equity shares in Beta Limited. Suppose if you have 1 share in the liquidating company and you are going to get 4 shares in the purchasing company, 4 divided by 1. A further payment in cash at ₹550 for every debentures in Beta Limited. So that is cash payment for the debentures. In the previous method ಅಂದರೆ ಅಮಾಲ್ಗಮೇಷನ್ಲಿ ಡಿಬೆಂಚರ್ಸ್ನ ಡಿಸ್ಚಾರ್ಜ್ ಮಾಡ್ತಿದ್ರು. ಬಟ್ ಇನ್ ದಿಸ್ ಫಾರ್ ದ ಡಿಬೆಂಚರ್ಸ್ ದೇ ಆರ್ ಡಿಸ್ಚಾರ್ಜಿಂಗ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಅಂದರೆ ಇದು PC ಕ್ಯಾಲ್ಕುಲೇಷನಿಗೆ ಬರಲ್ಲ. For the opening entries you have to consider this. So for what they are discharging, for the debentures, how they are discharging ಅಂದರೆ ಪರ್ಚೇಸಿಂಗ್ ಕಂಪನಿಯಲ್ಲಿ ಕ್ಯಾಶ್ ಪೇ ಮಾಡಿದಾಗ for that purchasing company cash is going out of the business, that is real account debit what comes in, credit what goes out. So cash to be credited for what, that is for the debentures to be debited. So which the debentures holders have agreed to accept the full discharge of their debentures. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೇಮ್ ಥಿಂಗ್ ದಟ್ ವಿ ಹ್ಯಾವ್ ಟು ಐಡೆಂಟಿಫೈ, ಯಾವುದನ್ನು ಯಾವ್ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಶೇರ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಡಿಬೆಂಚರ್ಸ್ ರಿಯಲೈಸೇಷನ್ ಅಕೌಂಟ್, creditors realization account, workman savings fund realization account, because this is a liability. ಅವ್ರ ಸೇವಿಂಗ್ಸಲ್ಲಿ ಅವ್ರು ಇದು ಮಾಡಿರ್ತಾರೆ, ದಿಸ್ ಇಸ್ ನಾಟ್ ಎ ಪಾರ್ಟ್ ಆಫ್ ದ ಪ್ರಾಫಿಟ್. ಅಂದರೆ ಇವಾಗ ನೀವು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತೀರ ಅಂದರೆ ಯು ಆರ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್, ಏನೋ ಸೇವಿಂಗ್ಸ್ ಅಂತ ನೀವು ಕಾಂಟ್ರಿಬ್ಯೂಟ್ ಮಾಡ್ತೀರಾ, ಕಂಪ್ನಿ ಇಸ್ ನಾಟ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಎನಿಥಿಂಗ್. ಇನ್ಶೂರೆನ್ಸ್ ಫಂಡ್, ಇಟ್ ಈಸ್ ಅ ಪಾರ್ಟ್ ಆಫ್ ದ ಪ್ರಾಫಿಟ್. ಅಂದರೆ ಇನ್ಶೂರೆನ್ಸ್ ಆಬ್ವಿಯಸ್ಲಿ ಕಂಪ್ನಿ ಕಡೆಯಿಂದ ಕೊಡಬೇಕಾಗಿರೋದ್ರಿಂದ ಇಟ್ ಈಸ್ ಅ ಪಾರ್ಟ್ ಆಫ್ ದ ಪ್ರಾಫಿಟ್. ದಿಸ್ ಇಸ್ ಟು ಬಿ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ರಿಸರ್ವ್ ಫಂಡ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅಗೇನ್ ಪಾರ್ಟ್ ಆಫ್ ದ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು equity shareholders account. And all the assets to be transferred to realization account, because we have only the fixed assets and the current assets. Land and building, plant and machinery, patents, furniture, fixed assets, and these are the current assets. So ledger accounts in the books of Beta Limit, because Beta is the liquidating company. Journal entries in the books of Alpha Limited, that is the purchasing company. So here is the solution. First that we have to calculate purchase consideration. Purchase consideration to be calculated under net payment method. So they are discharging in the form of cash and equity shares. So
So how many equity shares are there? 6,000, that is given in the problem. And what is the cash payment? 90 rupees. 6,000 into 90. And equity shares 6,000. What is the market price quoted? 140. For every one share, now we are getting 4 shares. 1, that is 4 divided by 1. This is number of shares getting in the new company. This is number of shares held in the old company. So total ಮಾಡಿದಾಗ purchase consideration 39 lakhs. The same thing we have to be discharged. ಇದನ್ನ without calculation ಇಲ್ಲಿ discharge ಮಾಡ್ತೀವಿ. Next, ledger accounts in the books of Beta Limited. The first thing, realization account. So ನೀವು amalgamationally 2 companies ಮಾಡ್ತಿದ್ರಿ, ಇಲ್ಲಿ 1 company ಮಾತ್ರ ಮಾಡಬೇಕಾಗುತ್ತೆ. So already we have identified. So ಯಾವುದನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ. So land and building, plant and machinery, patents, furniture, fixed assets, work in progress, stock, debtors and bank, these are the current assets. Then liabilities, debentures, creditors, workmen, savings bank account. So savings fund, along with this we have to consider purchase consideration, which is the purchasing company Alpha Limited. So total madi, again the same thing, the balance to be transferred to equity shareholders account. So here we have profit of 5 lakhs. Alpha Limited. So realization account alli enagide by Alpha Limited account alli to realization account. And how they are discharging the purchase consideration? They are discharging in the form of equity shares and the cash. That is, equity shares is 33 lakh 60 calculate ಮಾಡಿರೋದು, and cash is rupees 5 lakh 40,000. So and the next thing, that is equity shareholders account. By balance brought down, reserve fund, profit and loss account along with insurance fund. So realization account alli enagide to equity shareholders account alli by realization account. So then Alpha Limited account alli by equity shareholders alli equity shares in Alpha Limited account. So you have to balance. ಇದು ನಿಮಗೆ ಟ್ಯಾಲಿ ಆಗಲ್ಲ, ಬ್ಯಾಲೆನ್ಸ್ ಮಾಡಬೇಕಾದ್ರೆ ಕ್ಯಾಶ್ ಅಥವಾ ಬ್ಯಾಂಕ್ ಅಂತ ಮಾಡ್ತಾರೆ. ದಿಸ್ ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ದೆನ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಫಸ್ಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರಲ್ಲ, ಫಸ್ಟ್ ಅದನ್ನು ಬ್ರಾಡ್ ಡೌನ್ ಮಾಡಬೇಕಾಗತ್ತೆ. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಟು ಬ್ಯಾಂಕ್ ಅಕೌಂಟಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್. ಆಲ್ಫಾ ಲಿಮಿಟೆಡ್ ಅಕೌಂಟಲ್ಲಿ ಬೈ ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟಲ್ಲಿ ಟು ಆಲ್ಫಾ ಲಿಮಿಟೆಡ್ ಅಕೌಂಟ್. ಇನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಇಟ್ ಇಸ್ ಟು ಕ್ಯಾಶ್ ಅಕೌಂಟಲ್ಲಿ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಈ ಅಕೌಂಟ್ ನಿಮಗೆ ಟ್ಯಾಲಿ ಆಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಟ್ಯಾಲಿ ಆಯಿತು ಅಂದರೆ ನೀವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅರ್ಥ. Then opening interest in the books of Alpha Limited. First, that is for purchase consideration due. Business purchase, which is the liquidating company Beta Limited. Ali 2 companies ಬರ್ತಿತ್ತು, ಇಲ್ಲಿ 1 company ಮಾತ್ರ ಬರುತ್ತೆ. That is liquidator of Beta Limited. Now Alpha is purchasing all these assets from the liquidating company. Nothing but these are all coming into the business. So assets or real account, debit what comes in. So these are all coming into the business. So ಹಾಗಾಗಿ ಪರ್ಚೇಸ್ ಮಾಡಿದ ತಕ್ಷಣ ಬೀಟಾ ಇಂದ ಇದನ್ನೆಲ್ಲ ಅವ್ರ ಕಂಪನಿ ಬುಕ್ಸ್ ಅಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ದಿಸ್ ಇಸ್ ಟು ಬಿ ಎಂಟರ್ಡ್ ಇನ್ ದ ಬುಕ್ಸ್ ಆಫ್ ಆಲ್ಫಾ ಲಿಮಿಟೆಡ್. ಆಲ್ಫಾ ಅಲ್ಲಿ ಫಸ್ಟ್ ಎಂಟ್ರೀಸ್ ಮಾಡ್ಕೊತೀವಿ. ನಿಮಗೆ ಗೊತ್ತಿದೆ, ಇನಿಷಿಯಲಿ ಫಸ್ಟ್ ವಿ ಆರ್ ಗೋಯಿಂಗ್ ಟು ಎಂಟರ್ ಇನ್ ಟು ದ ಜರ್ನಲ್ ಎಂಟ್ರೀಸ್, ದೆನ್ ಲೆಡ್ಜರ್ ಅಕೌಂಟ್ಸ್, ದೆನ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್, ಫೈನಲ್ ಅಕೌಂಟ್ಸ್ ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್. ಇದರಲ್ಲಿ ನಾವು ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ ಓಪನಿಂಗ್ ಇಂಟ್ರೆಸ್ಟಿಂದ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಏನು ಪರ್ಚೇಸ್ ಮಾಡಿದ್ದಾರೆ ಅಂತ. ಸೊ ದೀಸ್ ಆರ್ ದ ಅಸೆಟ್ಸ್ ದಟ್ ದೇ ಹ್ಯಾವ್ ಪರ್ಚೇಸ್ಡ್. ದೆನ್ ಡಿಬೆಂಚರ್ಸ್ ನೋಡಿ, ಇಲ್ಲಿ ನಾವು ರಿಯಲೈಸ್ಡ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿದ್ದೀವಿ. ಓಪನಿಂಗ್ ಇಂಟ್ರೆಸ್ಟಲ್ಲಿ ರಿಯಲೈಸ್ಡ್ ವ್ಯಾಲ್ಯೂ ಫಸ್ಟ್ ಇಲ್ಲಿ ಎಷ್ಟು ಡಿಸ್ಚಾರ್ಜ್ ಮಾಡ್ತೀರಾ ಅದನ್ನು ಕನ್ಸಿಡರ್ ಮಾಡ್ತೀವಿ. ಲೇಟರ್ ಫಾರ್ ದಿಸ್ ವಿ ಹ್ಯಾವ್ ಟು ಪಾಸ್ ದ ಸಪ್ರೇಟ್ ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕಾಗತ್ತೆ. ಡಿಬೆಂಚರ್ಸ್ 1300, ದಿಸ್ ಇಸ್ ನಂಬರ್ ಆಫ್ ಡಿಬೆಂಚರ್ಸ್. they are discharging 550 rupees per debenture. So 1300 into 550. Sundry creditors, workman savings fund account, and along with that we have to consider business purchase. ಇದನ್ನೆಲ್ಲ ಟ್ಯಾಲಿ ಮಾಡಿದಾಗ ಸೊ ಡೆಬಿಟ್ ಸೈಡ್ ದಟ್ ವಿ ಹ್ಯಾವ್ ದ ಶಾರ್ಟೇಜ್ ಆಫ್ 5,65,000. ಸೊ ಡೆಬಿಟ್ ಸೈಡ್ ಶಾರ್ಟೇಜ್ ಆಯಿತು ಅಂದರೆ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಆಸ್ ಗುಡ್ವಿಲ್ ಅಂತ ಮಾಡ್ತೀವಿ. ಕ್ರೆಡಿಟ್ ಸೈಡ್ ಶಾರ್ಟೇಜ್ ಆಯಿತು ಅಂದರೆ ಕ್ಯಾಪಿಟಲ್ ರಿಸರ್ವ್. ಡೆಬಿಟ್ ಸೈಡ್ ಶಾರ್ಟೇಜ್ ಆಗ್ತಿದೆ, ಎಷ್ಟು ಶಾರ್ಟೇಜ್ ಆಗ್ತಿದೆ? 5,65,000, ದಟ್ ಈಸ್ ಗುಡ್ವಿಲ್. ಅದನ್ನು ಗುಡ್ವಿಲ್ ಅಂತ ಮಾಡಬೇಕಾಗತ್ತೆ. ಸೊ ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ದಟ್ ವಿ ಹ್ಯಾವ್ ಟು ಡಿಸ್ಚಾರ್ಜ್ ದ ಪರ್ಚೇಸ್ ಕನ್ಸಿಡರೇಷನ್ನ ಡಿಸ್ಚಾರ್ಜ್ ಮಾಡಬೇಕಾಗತ್ತೆ. So which is the liquidating company? Liquidator. How they are discharging? They are discharging in the form of equity shares and cash. Equity shares ಮತ್ತೆ cash ಅಲ್ಲಿ discharge ಮಾಡ್ತಿದ್ದಾರೆ. And the last entry, that is for the debentures. For what they are discharging? That is for the debentures. How they are discharging? They are discharging in the form of cash. 1300 into 550. So and the next thing, that is ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಬರೀ ಓಪನಿಂಗ್ ಇಂಟ್ರೆಸ್ಟ್ ಅಷ್ಟೇ ನೋಡಿ.
ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಎಂಟ್ರಿ ನೋಡಿದ್ರೆ ಸಾಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್, ಸನ್ಡ್ರಿ ಕ್ರೆಡಿಟಾರ್ಸ್, ವರ್ಕ್ಮನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದಿಷ್ಟು ಇದು ಥರ್ಡ್ ಎಂಟ್ರಿಯಲ್ಲಿದೆ, ಇವೆರಡು ಸೆಕೆಂಡ್ ಎಂಟ್ರಿಯಲ್ಲಿದೆ. ದೆನ್ ಅಸೆಟ್ಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಸೊ ಪ್ಲಾಂಟ್ ಆ್ಯಂಡ್ ಸೆಕೆಂಡ್ ಎಂಟ್ರಿಯಲ್ಲಿ ಏನೇನಿದೆಯೋ ಎಲ್ಲ ಕನ್ಸಿಡರ್ ಮಾಡ್ಕೊಳ್ಳಿ. ದೆನ್ ಕ್ಯಾಶ್, ಸೊ ಸೆಕೆಂಡ್ ಎಂಟ್ರಿಯಲ್ಲಿರೋದು 85,000. ಥರ್ಡ್ ಎಂಟ್ರಿಯಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ, ದಟ್ ಈಸ್ minus credit balance 5,40,000. again in the last entry again we have the credit balance of 7,15,000. simplify ಮಾಡಿದ್ರೆ ವಿಲ್ ಗೆಟ್ ನೆಗೆಟಿವ್ ಬರುತ್ತೆ, ದಟ್ ಈಸ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಅದನ್ನು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ ಬ್ಯಾಲೆನ್ಸ್ ಶೀಟ್.